ಮಹತ್ವದ ಬೆಳವಣಿಗೆ ಒಂದು ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಸಂಭವಿಸಿದೆ. ಏನು ಮಹತ್ವದ ಬೆಳವಣಿಗೆ? ನಾವು ಕಳೆದ 2-3 ದಿನಗಳಿಂದ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ನಲ್ಲಿ ನೋಡ್ತಾ ಇದ್ವಿ. ಅಮೆರಿಕ ಈ ಬಾರಿ ಇರಾನ್ನ ಮೇಲೆ ದಾಳಿ ಮಾಡಲ್ಲ ಅಂತ ನಿರ್ಧಾರ ಮಾಡಿ 13 ದಿನಗಳಿಂದ ಆಗ್ತಾ ಇದ್ದಂತಹ ದಾಳಿಯನ್ನು 14ನೇ ದಿನಕ್ಕೆ ಸ್ಥಗಿತ ಆಗಿದ್ದನ್ನು ನೋಡಿದ್ವಿ. ಇದೀಗ ಅಮೆರಿಕ ತಣ್ಣಗೆ ಇದ್ದರೂ ಕೂಡ ಅತ್ತ ಇರಾನ್ ತಣ್ಣಗೆ ಕೂತ ಹಾಗೆ ಕಾಣಿಸ್ತಾ ಇಲ್ಲ. ಇರಾನ್ ಏನು ಮಾಡಿದೆ, ಅಮೆರಿಕಾದ ಈ ಕದನ ವಿರಾಮ ಅಥವಾ ಶಾಂತಿ ಮಾತುಕತೆಗೆ ಸಮಯವನ್ನೇ ಬಳಸಿಕೊಂಡು ಇರಾನ್ ಪಡೆಗಳು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಇದು ಒಂದು ಭಾಗ. ಯಾವ ಅಮೆರಿಕ ನಿಮಗೆ ಅಂತ್ಯಕ್ರಿಯೆಗೆ ಸಮಯ ಕೊಡ್ತೀವಿ ಅಂತ ಸಮಯ ಕೊಟ್ಟು ಇದೇ ಅಮೆರಿಕ IRGCಯ ಮೇಲೆ ದಾಳಿ ಮಾಡಿತ್ತು ಹಾರ್ಮುಜ್ ಜಲಸಂಧಿಯಲ್ಲಿ. ಇದೀಗ ಅದೇ ಅಮೆರಿಕ ಒಮಾನ್ ನೇತೃತ್ವದಲ್ಲಿ ಮಾತುಕತೆ ಆಗಬೇಕು, ಮಾತುಕತೆಯ ಭಾಗವಾಗಿ ಏನೋ ಒಂದು ರಾಜತಾಂತ್ರಿಕ ಹಂತಕ್ಕೆ ಬರೋಣ ಅಂತ ಅಮೆರಿಕ ಬಯಸ್ತಾ ಇದ್ರೆ, ಇದೀಗ ಇರಾನ್ ಮಾತ್ರ ಇದಕ್ಕೆ ಕ್ಯಾರೆ ಅನ್ನದೇ ಇರಾನ್ ಇದೀಗ ಈ ಕದನ ವಿರಾಮದ ಮಾತುಕತೆಯ ನಡುವೆಯೂ ಕೂಡ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಏನಾಗಿದೆ ಅಂತ ಹೇಳಿದ್ರೆ, ಯಾವ ಇರಾನ್ ಶಿಯಾ ಮುಸಲ್ಮಾನರು ಅಥವಾ ಅವುಗಳ ಪಡೆಯನ್ನು ಬಳಸಿಕೊಂಡು ಇರಾಕ್ನಲ್ಲಿ ತನ್ನ ಪಡೆಯನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು, ಆ ಪಡೆಗಳ ಮುಖಾಂತರ ಸೌದಿ ಅರೇಬಿಯಾ ಮತ್ತು ಅಮೆರಿಕಕ್ಕೆ ಟಾಂಟ್ ಮಾಡ್ತಾ ಇತ್ತು, ಅವುಗಳ ಮೇಲೆ ಅಮೆರಿಕ ಮತ್ತು ಸೌದಿ ಅರೇಬಿಯಾದವರು ದಾಳಿ ಮಾಡಿದ್ದಾರೆ. ಆ ಮುಖಾಂತರ ಸೌದಿ ಅರೇಬಿಯಾ ತನ್ನ ಒಟ್ಟಾರೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗಡಿಯನ್ನು ದಾಟಿಕೊಂಡು ಒಂದು ದೇಶದ ವಿರುದ್ಧ ನೇರವಾಗಿ ಭಾಗವಹಿಸುವಂತಹ ದಾಳಿ ಮಾಡುವಂತಹ ಹಂತಕ್ಕೆ ಹೋಗ್ತಾ ಇದೆ. ಇವೆಲ್ಲದರ ನಡುವೆ ಮಧ್ಯಪ್ರಾಚ್ಯದ ಬೆಳವಣಿಗೆಯ ನಡುವೆ ತೈಲ ಬೆಲೆಗಳು ಮತ್ತೊಮ್ಮೆ ಏರಿಕೆ ಆಗ್ತಾ ಇದೆ. ಅದು ಸಮೋಸಾದ ಮೇಲೂ ಕೂಡ ಏಟು ಬೀಳುವ ಹಂತಕ್ಕೆ ಹೋಗ್ತಾ ಇದೆ. ಯಾಕೆ ಸಮೋಸಕ್ಕೂ ಮತ್ತು ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಲಿಂಕ್ ಇದೆ? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಮತ್ತೆ ಯುದ್ಧದ ಭೀತಿ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ರು, ಇಲ್ಲ ಯುದ್ಧ ಬೇಡ, ಮಾತುಕತೆ ಆಗಲಿ ಅಂತ. ನಾನು ನಿನ್ನೆ ಅಷ್ಟೇ ಒಂದು ಮಾತನ್ನು ಹೇಳಿದ್ದೆ, ಡೊನಾಲ್ಡ್ ಟ್ರಂಪ್ ಯಾವಾಗ ತಮ್ಮ ನಿಲುವು ಬದಲಿಸ್ತಾರೋ ಗೊತ್ತಿಲ್ಲ ಅಂತ. ಯಾವಾಗ ಬೇಕಾದರೂ ತಮ್ಮ ನಿಲುವನ್ನು ಬದಲಿಸಿ ಇರಾನ್ ವಿರುದ್ಧ ಹೋರಾಟ ಮಾಡಬೇಕು ಅಂತ ತಮ್ಮ ಸೈನಿಕ ಪಡೆ ಪೆಂಟಗನ್ಗೆ ಕರೆ ಕೊಡಬಹುದು ಅಂತ ನಾವೆಲ್ಲ ಅಂದಾಜನ್ನು ಮಾಡಿದ್ವಿ. ಇವೆಲ್ಲದರ ಹೊರತಾಗಿ ಇದೀಗ ಪ್ರತಿಕ್ರಿಯೆ ಶುರುವಾಗ್ತಾ ಇರೋದು ಇರಾನ್ ಕಡೆಯಿಂದ. ಮನೆಯೂ ಕೂಡ ಹಾಗೆ ಆಗಿತ್ತು. ಯುದ್ಧದ ಭೀತಿಯ ನಡುವೆ ಮಾತುಕತೆಯಾಗಿತ್ತು, ಮಾತುಕತೆಯ ನಡುವೆ ಸಹಿ ಆಗಿತ್ತು, ಸಹಿಯ ನಡುವೆಯೂ ಕೂಡ IRGC ಅವರು ದಾಳಿ ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಪುನರಪಿ IRGC ಅಥವಾ ಇರಾನ್ನಿಂದ ಇಂಥದ್ದೊಂದು ದಾಳಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಯಾವಾಗ ಆಯ್ತಿದ್ದು ದಾಳಿ? ಸಮಯವನ್ನು ಜಸ್ಟ್ ಇಮ್ಯಾಜಿನ್ ಮಾಡಿ. ನಿಮಗೆ ಅಮೆರಿಕದ ಶ್ವೇತಭವನದಿಂದ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಒಂದು ಆಹ್ವಾನ ಹೋಗಿತ್ತು, ನೀವು ಶ್ವೇತಭವನಕ್ಕೆ ಬರಬೇಕು ಅಂತ. 27ನೇ ತಾರೀಕಿಗೆ ಬೆಂಜಮಿನ್ ನೆತನ್ಯಾಹು ಶ್ವೇತಭವನಕ್ಕೆ ಬರ್ತಾರೆ. 28ನೇ ತಾರೀಕಿಗೆ ಮುಚ್ಚಿದ ಕೊಠಡಿಗಳಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ಇರಾನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ಸಭೆಗಳನ್ನು ಮಾತನಾಡಿದ್ದಾರೆ. ಅದಕ್ಕಿಂತ ಮೊದಲು ಡೊನಾಲ್ಡ್ ಟ್ರಂಪ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ, ನಾನು ಇರುವ ತನಕವೂ ಕೂಡ ಇರಾನ್ ಪರಮಾಣನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ, ಅದನ್ನು ನನ್ನ ಕನಸು ಮನಸ್ಸಿನಲ್ಲೂ ಕೂಡ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಪತ್ರಕರ್ತರ ಮುಂದೆ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟರು. ಎಲ್ಲ ಹೇಳಿಕೆಗಳು ಮತ್ತು ಬೆಂಜಮಿನ್ ನೆತನ್ಯಾಹು ಅವರ ಜೊತೆ ಸಭೆಯ ಈ ಮಧ್ಯಂತರ ಅವಧಿಯಲ್ಲಿ ಇರಾನ್ನಿಂದ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಹಾಗಾದರೆ ಏನಾಯಿತು ಮಧ್ಯಪ್ರಾಚ್ಯದಲ್ಲಿ? ಡೀಟೇಲ್ಸ್ ನೋಡೋಣ. ಅಮೆರಿಕ ಇರಾನ್ ನೇರ ಮಿಲಿಟರಿ ಸಂಘರ್ಷ ಆಗಿದೆ. ಎಲ್ಲಿ? ಜೋರ್ಡಾನ್ನಲ್ಲಿರುವಂತಹ USA ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ನ ಕ್ಷಿಪಣಿ ಅಟ್ಯಾಕ್ ಆಗಿರೋದು. ಎಲ್ಲಿ ಆಯಿತು? ಜೋರ್ಡಾನ್ನಲ್ಲೇ ಆಯಿತು. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ, ಅಮೆರಿಕದ ವಿರುದ್ಧ ನೇರವಾಗಿ ಇರಾನ್ ಯಾವ ಕಾರಣಕ್ಕಾಗಿಯೂ ಕೂಡ ಇಂಥದ್ದೊಂದು ಟಾಂಟ್ ಮಾಡೋದಿಲ್ಲ, ಅಮೆರಿಕ ವಿರುದ್ಧ ಇಂಥದ್ದೊಂದು ದಾಳಿ ಮಾಡಲ್ಲ. ಹಾಗಾದರೆ ಇರಾನ್ ಬಳಿ ಇರುವಂಥ ಆಪ್ಷನ್ ಏನು? ಮಧ್ಯಪ್ರಾಚ್ಯಗಳ ದೇಶಗಳ ಮೇಲೆ ದಾಳಿ ಮಾಡುವಂಥ ಆಪ್ಷನ್ ಇರಾನ್ ಬಳಿ ಇದೆ. ಭೌಗೋಳಿಕವಾಗಿ ಹತ್ತಿರ ಇದೆ, ಅಲ್ಲಿ ಅಮೆರಿಕದ ನೆಲೆಗಳಿದೆ. ಎಲ್ಲ ಕಾರಣಕ್ಕಾಗಿಯೂ ಕೂಡ ಅವರು ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಈ ದಾಳಿ ಯತ್ನದಲ್ಲಿ ಅಮೆರಿಕ ಪಡೆಗಳಿಗೆ ಪ್ರಾಣ ಹಾನಿ, ಆಸ್ತಿ ಪಾಸ್ತಿ ಹಾನಿ ಯಾವುದೂ ಕೂಡ ಸಂಭವಿಸಿಲ್ಲ ಅಂತ ಹೇಳ್ತಾ ಇರೋದು. ಜುಲೈ 28ನೇ ತಾರೀಕಿಗೆ ಈ ದಾಳಿ ಆಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ದಾಳಿ ಮಾಡಿದರು. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಅಂದರೆ ಸೆಂಟ್ಕಾಮ್ನ ಪ್ರಕಾರ IRGC ಉಡಾಯಿಸಿದ ಎಲ್ಲ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾಗೂ ಜೋರ್ಡಾನ್ ಸೇನಾಪಡೆಗಳು ಯಶಸ್ವಿಯಾಗೆಲ್ಲ ಹೊಡೆದುರುಳಿಸಿವೆ, ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. 13 ದಿನಗಳಿಂದ ನಡೀತಾ ಇದ್ದಂತಹ ಈ ದಾಳಿ ಪ್ರತಿದಾಳಿ ಎಲ್ಲದಕ್ಕೂ ಕೂಡ ಟ್ರಂಪ್ ಎಲ್ಲ ತಡೆ ಕೊಟ್ಟಿದ್ರು. ಇವೆಲ್ಲದರ ನಡುವೆ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಡೊನಾಲ್ಡ್ ಟ್ರಂಪ್ ಅವರೆಲ್ಲ ಮಾತುಕತೆ ನಡೆಸ್ತಾ ಇದ್ರು. ಈ ಚರ್ಚೆ ನಡೆಸಿದಂತಹ ಕೆಲವೇ ಗಂಟೆಗಳಲ್ಲಿ ಇಂಥದ್ದೊಂದು ದಾಳಿ ಆಗ್ತಾ ಇರೋದನ್ನೆಲ್ಲ ನೋಡಿದ್ದೀವಿ. ಜೋರ್ಡಾನ್ನಲ್ಲಿರುವಂಥ ಅಮೆರಿಕದ ವಾಯುನೆಲೆ ಕಮಾಂಡ್ ಸೆಂಟರ್ಗಳನ್ನೆಲ್ಲ ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು.
5 ಇರಾನಿ ಕ್ಷಿಪಣಿಗಳನ್ನು ಜೋರ್ಡಾನ್ ಸೇನೆಯ ಮೇಲೆ ತೆಗೆದುಕೊಂಡು ಬರೋ ಪ್ರಯತ್ನ ಆಯಿತು. ಅವೆಲ್ಲವನ್ನು ಕೂಡ ಹೊಡೆದುರುಳಿಸಿದ್ದಾರೆ ಅಂತ ಈಗ ಬರ್ತಾ ಇರೋ ಸುದ್ದಿ. ಹಾಗಾದರೆ ಯಾಕೆ ಈ ದಾಳಿ ಆಯಿತು, ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನಾಯಿತು. ಹಾಗಾದರೆ ಯಾಕೆ ದಾಳಿ? ಒಂದು ರಾಜತಾಂತ್ರಿಕ ಸಂದೇಶವನ್ನು ಇರಾನ್ನವರು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಒಂದು ವಿಶ್ಲೇಷಣೆ ಆಗ್ತಾ ಇದೆ. ಹೆಂಗೆ ರಾಜತಾಂತ್ರಿಕ ಸಂದೇಶ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಮಾತುಕತೆಗಾಗಿ ಈ ಯುದ್ಧದ ಪರಿಸ್ಥಿತಿಯನ್ನು ಸ್ಥಗಿತಗೊಳಿಸಿದಂತಹ ಸಮಯದಲ್ಲಿ ಇರಾನ್ನವ್ರು ಏನು ಅನ್ಕೊಂಡ್ರು ಅಂತ ಹೇಳಿದ್ರೆ, ಇದು ಅಮೆರಿಕಾದ ದೌರ್ಬಲ್ಯವೇ ಹೊರತು ಇರಾನ್ನ ದೌರ್ಬಲ್ಯ ಅಲ್ಲ. ನೀವು ನೋಡಿ, ಯುದ್ಧ ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಯಾರು ಪುನರಪಿ ಯುದ್ಧವನ್ನು ಸ್ಟಾಪ್ ಮಾಡೋದು, ಮಾತುಕತೆಗೆ ಅವಕಾಶವನ್ನು ಕೊಡ್ತಾ ಇರೋದು ಇದೇ ಅಮೆರಿಕ ಕೊಡ್ತಾ ಬಂದಿದ್ದ ನೋಡಿದ್ದೀವಿ. ಯಾವತ್ತಾದರೂ ಇರಾನ್ ಯುದ್ಧವನ್ನು ಸ್ಟಾಪ್ ಮಾಡಿಲ್ಲ, ನಾನು ಮಾತುಕತೆಗೆ ಬರ್ತೀನಿ, ಕದನ ವಿರಾಮ ಆಗಬೇಕು ಅಂತ ಯಾವತ್ತಾದರೂ ಯಾವ ಕಾರಣಕ್ಕಾಗಿಯೂ ಬಯಸಲಿಲ್ಲ. ಇದೀಗ ಇರಾನ್ ಒಂದು ಹಂತಕ್ಕೆ ಹೋಗಿ ಅಂದುಕೊಳ್ತು, ಅಮೆರಿಕದ ದೌರ್ಬಲ್ಯದ ಕಾರಣಕ್ಕಾಗಿ ಈ ಯುದ್ಧವನ್ನು ಸ್ಥಗಿತ ಮಾಡ್ತಿದ್ದಾರೆ, ಆ ದೌರ್ಬಲ್ಯವನ್ನು ನಾವು ಪ್ಲಸ್ ಪಾಯಿಂಟ್ ಆಗಿ ಮಾಡಿಕೊಳ್ಳೋಣ ಅಂತ ಈ ಒಂದು ರಾಜತಾಂತ್ರಿಕ ಸಂದೇಶ ಕೊಡೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅಂತ ಒಂದು ಲೆಕ್ಕಾಚಾರ ಆಗ್ತಾ ಇದೆ. ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ, ನೀವು ಏನೇ ರಾಜತಾಂತ್ರಿಕ ಮಾತುಕತೆಗಳನ್ನು ಯಾರದ್ದೇ ದೇಶದ ಮಧ್ಯಸ್ಥಿಕೆಯಲ್ಲಿ ಯಾರದ್ದೇ ದೇಶದ ಮೇಜಿನಲ್ಲಿ ನೀವು ನಡೆಸಿದಾಗಲೂ ಕೂಡ ಇರಾನ್ ಅನ್ನು ನೀವು ಯಾವ ಕಾರಣಕ್ಕಾಗಿಯೂ ಕೂಡ ಕಡೆಗಣಿಸುವಂತಿಲ್ಲ. ಅದು ಪರಮಾಣು ವಿಚಾರದಲ್ಲಿ, ಯುರೇನಿಯಂ ಸಂಸ್ಕರಣೆ ವಿಚಾರದಲ್ಲಿ, ಹಾರ್ಮುಜ್ ಜಲಸಂಧಿಯ ವಿಚಾರದಲ್ಲಿ, ಮಗದೊಂದು ವಿಚಾರದಲ್ಲಿ ನಮ್ಮನ್ನ ನೀವು ಕಡೆಗಣಿಸಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ನೀವು ಹೆಂಗೆ ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಸದಾ ಸಿದ್ಧ ಅಂತ ನಮ್ಮ ವಿರುದ್ಧ ಮಾತನಾಡ್ತೀರೋ, ನಾವು ಕೂಡ ಅದೇ ಸದಾ ಸಿದ್ಧ ರೀತಿಯಲ್ಲಿ ಇದ್ದೀವಿ ಅನ್ನುವಂಥ ಒಂದು ಸಂದೇಶ ಕೊಡೋ ಭಾಗವಾಗಿ ಅದನ್ನೆಲ್ಲ ಮಾಡ್ತಿದ್ದಾರೆ ಅಂತ. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಆಯಿತು. ನಾನು ಆವಾಗಲೇ ಹೇಳಿದೆ, ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಮಾತುಕತೆ. ಈ ಉಭಯ ದೇಶಗಳ ನಾಯಕರುಗಳು ಮಾತುಕತೆಗೆ ಬಂದಿದ್ಯಾಕೆ? ಅದು ಇರಾನ್ನ ವಿರುದ್ಧ ಮುಂದಿನ ಹಂತದ ದಾಳಿಗಳನ್ನು ಹೆಂಗೆ ಸಂಯೋಜನೆ ಮಾಡಬೇಕು, ಹೇಗೆ ದಾಳಿಗಳನ್ನು ಮಾಡಬೇಕು, ಆ ಸಂಯೋಜನೆಗೆ ಏನೇನು ಆಗಬೇಕು ಅನ್ನುವಂತಹ ಬೆಳವಣಿಗೆಯ ಭಾಗವಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ. ಇವೆಲ್ಲದರ ನಡುವೆ US ಸೌದಿ ಜಂಟಿ ವಾಯು ದಾಳಿ ಆಗಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಜಂಟಿ ದಾಳಿ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇರಾಕ್ ಮೂಲದ ಇರಾನ್ ಬೆಂಬಲಿತ ಮಿಲಿಷಿಯಾಗಳು 30ಕ್ಕೂ ಹೆಚ್ಚು ಡ್ರೋನ್ ದಾಳಿಗಳಿಗೆ ಇಂಥದ್ದೊಂದು ಕ್ರಮ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನೋಡಿ, ಸೌದಿ ಅರೇಬಿಯಾ ಮತ್ತು US ರವರು ಸೇರಿಕೊಂಡು ಇಂಥದ್ದೊಂದು ದಾಳಿ ಮಾಡಿರೋದು. ಎಲ್ಲಿ? ಜುಲೈ 29ನೇ ತಾರೀಕು, ಅಂದರೆ ಇವತ್ತು ಬೆಳಗ್ಗೆ ಆಯ್ತಿದ್ದು. ಪೂರ್ವ ಇರಾಕ್ನಾದ್ಯಂತ ಉಗ್ರ ನೆಲೆಗಳನ್ನೆಲ್ಲ ಧ್ವಂಸ ಮಾಡಿದ್ರು. 20 ಜನ ಮೃತಪಟ್ಟಿದ್ದಾರೆ ಅಂತೆ, 32 ಜನ ಗಾಯಗಳಾಗಿದೆ. ಸೌದಿ ಅರೇಬಿಯಾ ನೇರವಾಗಿ ಭಾಗವಹಿಸಿ ಮತ್ತೊಂದು ದೇಶದ ಗಡಿಯೊಳಗೆ ನುಗ್ಗಿ ದಾಳಿ ಮಾಡ್ತಾ ಇರೋದು ಇದೇ ಮೊದಲು. ಸೌದಿ ಅರೇಬಿಯಾದವರು ಹೇಳಿದ್ರಂತೆ, ನಾವು ಯುದ್ಧ ಬಯಸಲ್ಲ, ನಮ್ಮ ದೇಶದ ತೈಲ ಸಂಪತ್ತು ಮತ್ತು ಸಾರ್ವಭೌಮತ್ವದ ಮೇಲೆ ಏನಾದರೂ ದಾಳಿ ಆದರೆ ನಾವು ಸುಮ್ಮನಿರಲ್ಲ ಅಂತ ಅವರು ಹೇಳಿಕೆ ಕೊಡುವ ಮುಖಾಂತರ ಇಂಥದ್ದೊಂದು ದಾಳಿ ಮಾಡಿದ್ದಾರೆ. ನೀವು ಇದಕ್ಕೆ ಈ ಉಗ್ರ ನೆಲೆಗಳ ಅಂತ ಅಥವಾ ಜಂಟಿ ವಾಯು ದಾಳಿ ಆಗಿರೋದ್ರ ಬಗ್ಗೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. 1979ರಲ್ಲಿ ಒನ್ಸೆಗಿನ್ ಇಸ್ಲಾಮಿಕ್ ಕ್ರಾಂತಿ ಆಯಿತು. ಇಸ್ಲಾಮಿಕ್ ಆಡಳಿತದ ಅಧಿಕಾರಗಳು ಇರಾನ್ನಲ್ಲಿ ಬಂತು. ಎಲ್ಲವೂ ಕೂಡ ಓಕೆ. ಈ ಇಸ್ಲಾಮಿಕ್ ಕ್ರಾಂತಿ ಆದ ನಂತರ ಇರಾನ್ ಏನು ಬಯಸ್ತು ಅಂತ ಹೇಳಿದ್ರೆ, ಒಂದು ಶಿಯಾ ಸಶಸ್ತ್ರ ಗುಂಪುಗಳನ್ನು ಬೆಂಬಲಿಸುವುದಕ್ಕೆ ಇರಾನ್ ಸರ್ಕಾರ ಮುಂದಾಯಿತು. ಅಂದರೆ ಅಯತಲ್ಲಾ ಅಲಿ ಖಮೇನಿ ಅವರು, ಈ ಹಿಂದೆ ಇದ್ದಂಥ ಸರ್ವಾಧಿಕಾರಿ, ಅದಾದ ನಂತರ ಅಯತಲ್ಲಾ ಅಲಿ ಖಮೇನಿ ಇವರೇನು ಮಾಡಿದ್ರು, ಶಿಯಾ ಸಶಸ್ತ್ರ ಗುಂಪುಗಳನ್ನು ನಾವು ಬೆಂಬಲಿಸಬೇಕು. ಯಾವ ಕಾರಣಕ್ಕಾಗಿ ಬೆಂಬಲಿಸಬೇಕು? ಅದು ಇರಾಕ್ ಮತ್ತು ಇರಾನ್ನ ಯುದ್ಧ ಆಯಿತು 1980ರಲ್ಲಿ. ಈ ಯುದ್ಧದ ಸಮಯದಲ್ಲಿ ಸದ್ದಾಂ ಹುಸೇನ್ ಅನ್ನುವಂಥ ವ್ಯಕ್ತಿನ ಉರುಳಿಸಬೇಕು ಅಂತ. ಯಾವ ಕಾರಣಕ್ಕಾಗಿ? ಆತ ಸುನ್ನಿ ಸಮುದಾಯಕ್ಕೆ ಸೇರಿದಾನೆ ಅನ್ನುವ ಕಾರಣಕ್ಕಾಗಿ ಆತನನ್ನು ಉರುಳಿಸಬೇಕು ಅಂತ ಇರಾನ್ ಇದಕ್ಕೊಂದು ಪ್ರೇರಣೆ ಕೊಡೋ ಪ್ರಯತ್ನವನ್ನು ಮಾಡುತ್ತೆ. ಯಾವಾಗ? 1980ರ ದಶಕದಲ್ಲಿ. ಇದಕ್ಕೇನು ಮಾಡ್ತಾರೆ ಅವರು, ಇರಾಕ್ನಿಂದ ಕೆಲವೊಂದಿಷ್ಟು ಶಿಯಾ ಮುಸಲ್ಮಾನರು ಪಲಾಯನಗೈದಿದ್ರು. ಆ ಶಿಯಾ ಮುಸಲ್ಮಾನ್ ಸೈನಿಕರನ್ನು ಒಟ್ಟುಗೂಡಿಸಿ ಬದ್ರ್ ಬ್ರಿಗೇಡ್ಸ್ ಎನ್ನುವಂಥ ಒಂದು ಇರಾಕಿ ಶಿಯಾ ಸಶಸ್ತ್ರ ಪಡೆಯನ್ನು ಯಾರು ಹುಟ್ಟಾಕಿದ್ರು? ಇದೇ ಇರಾನ್ನವರು ಹುಟ್ಟಾಕಿದ್ರು. ಅದಕ್ಕೆ ಬದ್ರ್ ಬ್ರಿಗೇಡ್ಸ್ ಅಂತ ಕೊಟ್ಟರು. 2003ರಲ್ಲಿ ಒಂದು ಘಟನೆ ಆಗುತ್ತೆ. ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡ್ತು. ಇರಾಕ್ ಮೇಲೆ ದಾಳಿ ಮಾಡಿದ ನಂತರ ಸದ್ದಾಂ ಹುಸೇನ್ ಆಡಳಿತವನ್ನು ಕೊನೆಗೊಳಿಸಿದ್ರು. ಈ ಕೊನೆಗೊಂಡ ನಂತರ ಇರಾನ್ಗೆ ಏನೋ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳಿದ್ರೆ, ನಾವು ಇರಾಕ್ ಒಳಗಡೆ ಹೋಗೋದಕ್ಕೆ ಇದೊಂದು ಅವಕಾಶ ಸಿಕ್ತು ಅಂತೇಳಿ ಅವರು ಇರಾಕ್ನ ಒಳಗಡೆ ಇರಾನ್ ಅವರು ಹೋಗೋದಕ್ಕೆ ಶುರು ಮಾಡಿದರು. ಇದು ಯಾವಾಗ? 2003ರ ನಂತರ ಆದಂತಹ ಬೆಳವಣಿಗೆ. ಅದಾದ ನಂತರ ಅಮೆರಿಕ ಸೇನೆಯನ್ನ ಇರಾಕ್ನಿಂದ ನಾವು ಶತಾಯಗತಾಯ ಓಡಿಸಬೇಕು ಎನ್ನುವಂತಹ ನಿರ್ಧಾರಕ್ಕೆ ಯಾರು ಬರ್ತಾರೆ ಅಂತ ಹೇಳಿದ್ರೆ, ಇದೇ ಇರಾನ್ ಪಡೆದವರು ಬಂದು IRGC ಉಗ್ರಗಾಮಿ ಗುಂಪುಗಳಿಗೆ ಹಣೆ ಕೊಡ್ತಾರೆ, ತರಬೇತಿ ಕೊಡ್ತಾರೆ. ಹೆಂಗೆ ಹೆಜ್ಬುಲ್ಲಾ, ಹಮಾಸ್ನವರಿಗೆ ಇವರಿಗೆ ತರಬೇತಿ ಕೊಡೋದು, ಅದಾದಂಥ ಹಣ ಕೊಡೋದು, ತಾಂತ್ರಿಕವಾಗಿ ಸಹಾಯ ಮಾಡೋದು ಮಾಡ್ತಾರಲ್ಲ, ಅದೇ ರೀತಿಯಾಗಿ ಬದ್ರ್ ಬ್ರಿಗೇಡ್ಸ್ ಎನ್ನುವಂಥ ಈ ಗುಂಪುಗಳಿಗೆ ಸಹಾಯ ಮಾಡೋದಕ್ಕೆಲ್ಲ ಬಂದರು. ಯಾವಾಗ? 2003ರ ನಂತರ. ಈ ಎಲ್ಲದಕ್ಕೂ ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋದು, ಇದಕ್ಕೆ ಕನೆಕ್ಟಿವಿಟಿ ಆಗುತ್ತೆ ಇವತ್ತಿನ ದಾಳಿಗೂ ಮತ್ತು 2014ರ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಏನದು ಅಂತ ಹೇಳಿದ್ರೆ, ಒಂದು ಐಸಿಸ್ ಎನ್ನುವಂತಹ ಉಗ್ರ ಸಂಘಟನೆ ಇರಾಕ್ನ ಒಂದು ಅರ್ಧ ಭೂ ಪ್ರದೇಶವನ್ನು ವಶಕ್ಕೆ ತೆಗೆದುಕೊಂಡು ಬಿಡ್ತಾರೆ.
ಈ ಐಸಿಸ್ ಅನ್ನ ಮಟ್ಟ ಹಾಕಬೇಕು ಅಂತ ಯಾರು ಪ್ರಯತ್ನ ಪಡೋದು, ಅವಾಗ ಇರಾನ್ನವರು 2014ರಲ್ಲಿ ಐಸಿಸ್ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಒಂದು PMF ಎನ್ನುವಂಥ ಒಂದು ಪಡೆಯನ್ನು ರಚನೆ ಮಾಡ್ಕೊಳ್ತಾರೋ. PMF ಪಡೆಯನ್ನು ರಚನೆ ಮಾಡ್ಕೊಳ್ತಾರೆ. ಈ ಪಡೆ ಐಸಿಸ್ ವಿರುದ್ಧ ಸೋಲಿಸುತ್ತೆ, ಐಸಿಸ್ ಅನ್ನು ಸೋಲಿಸುತ್ತೆ ಈ PMF ಪಡೆ. ಯಾವ PMF ಪಡೆ 2016ರಲ್ಲಿ ಇರಾಕ್ ಸೇನೆ PMF ಪಡೆಯನ್ನು ತನ್ನ ಅಧಿಕೃತ ಸೈನ್ಯ ಅಂತ ಕಾನೂನು ಅನುಮೋದನೆ ಕೊಟ್ಟು ಅದನ್ನು ಬದ್ಧವಾಗಿ ಮಾಡಿಕೊಂಡು ಇವತ್ತೇನು ದಾಳಿ ಆಗಿದೆಯಲ್ಲ, US ಮತ್ತು ಸೌದಿ ಜಂಟಿ ದಾಳಿ ಮಾಡಿರೋದು ಯಾರ ಮೇಲೆ ಅಂತ ಹೇಳಿದ್ರೆ ಇದೇ PMF ಎನ್ನುವಂತಹ ಸೈನಿಕರ ಮೇಲೆ ಅಥವಾ ಉಗ್ರ ಸಂಘಟನೆ ಅಂತ ಇರಾನ್ನವರು ಏನು ಕರೀತಾರೆ ಅದನ್ನು ಕೇಂದ್ರೀಕರಿಸಿಕೊಂಡು ಇವತ್ತು ಇಂಥದ್ದೊಂದು ದಾಳಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ? ಒಂದು ಕಡೆ ಸೌದಿಯವರಿಗೆ ಇದೇ ಯಮನ್ನ ಹೂತಿಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಅವರ ತೈಲ ಮಾರುಕಟ್ಟೆಯನ್ನು ಶತಾಯಗತಾಯವಾಗಿ ಕುಸಿಬೇಕು ಅನ್ನುವ ಕಾರಣಕ್ಕಾಗಿ ಅಲ್ಲಿ ದಾಳಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಸಮುದ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಪು ಸಮುದ್ರದಲ್ಲಿ ತಮ್ಮ ತೈಲ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ, ತೈಲ ಸಂಘಟನೆಗೆ ಅವಕಾಶ ಆಗ್ತಾ ಇಲ್ಲ, ಇತ್ಯಾದಿ ನೆಪಗಳ ಕಾರಣಕ್ಕಾಗಿ ಸೌದಿ ಅರೇಬಿಯಾವು ಕೂಡ ಇವತ್ತು ರೋಸಿ ಹೋಗ್ಬಿಟ್ಟಿದೆ. US ಕೂಡ ಈ ಇರಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದೆ. ಇವುಗಳನ್ನು ಗುರಿಯಾಗಿಸಿಕೊಂಡು ಯಾವ ಇರಾಕ್ನ ಸೇನೆ ಅಧಿಕೃತ PMF ಎನ್ನುವಂತಹ ಸೇನೆಯನ್ನ ಅಧಿಕೃತ ಅಂತ ಇರಾಕ್ ಮಾಡ್ಕೊಂಡಿದೆಯೋ ಆ ಅಧಿಕೃತವಾಗಿರುವಂತಹ ಸೇನೆ ಮೇಲೆ ಇವತ್ತು US ಮತ್ತು ಸೌದಿ ಅರೇಬಿಯಾ ದಾಳಿ ಮಾಡ್ತಾ ಇದ್ದದನ್ನು ನೋಡ್ತಾ ಇದ್ದೀವಿ. ಇದನ್ನ ಹುಟ್ಟು ಹಾಕಿದವರು ಯಾರು ಅಂತ ಹೇಳಿದ್ರೆ ಅದೇ ಇರಾನ್ ಪಡೆಗಳು. ಯಾವ ಕಾರಣಕ್ಕಾಗಿ? ಅಮೆರಿಕಾವನ್ನ ಇರಾಕ್ನಿಂದ ಹೊರಗಡೆ ಹಾಕಬೇಕು ಅನ್ನುವ ಕಾರಣಕ್ಕಾಗಿ. ಇದು ಒಂದು ಭಾಗ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ ಇದೇ ಯುದ್ಧದಲ್ಲಿ ಇಸ್ರೇಲ್ ತಂತ್ರಜ್ಞಾನ ನೆತನ್ಯಾಹು ರಹಸ್ಯ ಚರ್ಚೆ ಆಗಿದೆ. ನಾನು ಅವಾಗಲೇ ಹೇಳಿದೆ 27ನೇ ತಾರೀಕಿಗೆ ಬೆಂಜಮಿನ್ ನೆತನ್ಯಾಹು ಹೋದರು, 28ನೇ ತಾರೀಕಿಗೆ ಅಂದರೆ ನಿನ್ನೆ ಅಷ್ಟೇ ಚರ್ಚೆ ಆಗಿದೆ ಶ್ವೇತಭವನದಲ್ಲಿ ಅಂತ. ಇರಾನ್ ಮೇಲೆ ತೆಗೆದುಕೊಂಡಿರುವಂತಹ ಕ್ರಮಗಳು, ವಾಟ್ ನೆಕ್ಸ್ಟ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಉಪಕ್ರಮಗಳು, ನಾಳೆ ಪೂರ್ಣ ಪ್ರಮಾಣದ ಯುದ್ಧ ಆದರೆ ಏನೇನು ಆಗಬೇಕು, ಏನು ಎತ್ತ ಅಂತ ಪುನರ್ನಿರ್ಮಿಸುವಂತಹ ಮುಖ್ಯ ಸ್ಥಳಗಳನ್ನೆಲ್ಲ ನೋಡಿದ್ರಂತೆ ಏನು ಎತ್ತ ನಾವೇನು ಮಾಡಬಹುದು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬೆಳವಣಿಗೆಗಳಾಗಿದೆ. 28ನೇ ತಾರೀಕಿಗೆ ಟ್ರಂಪ್ ಬೆಂಜಮಿನ್ ನೆತನ್ಯಾಹು ರಹಸ್ಯವಾದಂಥ ನಿರ್ಣಾಯಕ ಮೌಲ್ಯಮಾಪನ ಹಂಚಿಕೆಯನ್ನು ಮಾಡಿಕೊಂಡ್ರಂತೆ. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತೆ ತಡೆಯೋದು ಈ ಸಭೆಯ ಮುಖ್ಯ ಉದ್ದೇಶ ಆಗಿತ್ತಂತೆಲ್ಲ ಹೇಳ್ಕೊಂಡಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಟ್ರಂಪ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ಮಿಲಿಟರಿ ದಾಳಿಗಳು ನಡೆದೇ ಹೋಗಿದ್ರೆ ಇರಾನ್ ಕೇವಲ 2 ರಿಂದ 4 ವಾರಗಳಲ್ಲಿ ಪರಮಾಣು ಬಾಂಬನ್ನು ಸಿದ್ಧಪಡಿಸ್ತಾ ಇತ್ತು ಅಂತ ಆತಂಕಕಾರಿ ಮೌಲ್ಯಮಾಪನವನ್ನು ಟ್ರಂಪ್ ಹಂಚಿಕೊಂಡ್ರು. ಇವೆಲ್ಲದರ ನಡುವೆ ಇಸ್ರೇಲ್ ಒಂದು ವರದಿಯನ್ನು ಅಮೆರಿಕ ಕೊಟ್ಟಿದೆ. ಯುದ್ಧದ ವಿರಾಮದ ಅವಧಿಯಲ್ಲಿ ಇರಾನ್ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಸ್ತಾನು ತಂತ್ರಜ್ಞಾನವನ್ನು ಮರುಸ್ಥಾಪನೆ ಮಾಡೋದಕ್ಕೆ ಭಾರಿ ವೇಗದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು ಇಸ್ರೇಲ್ ಅವರು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಒನ್ಸಗೆ ನಾವು ಯುದ್ಧದ ಆರಂಭದಲ್ಲಿ ನೋಡೋಣ. ಯಾವ ಅಮೆರಿಕ ಏನು ಬಯಸಿತ್ತು, ಇರಾನ್ನ ಬಳಿ ಇರುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಕೇವಲ 500-600 ಕಿಲೋಮೀಟರ್ ಮಾತ್ರ ವ್ಯಾಪ್ತಿಗೆ ಇರಬಹುದು ಅಂತ. ಆದರೆ ಯುದ್ಧ ಶುರುವಾದ ನಂತರ ಇರಾನ್ ಪ್ರತೀಕಾರವನ್ನು ತೀರಿಸಿಕೊಂಡಾಗ ಆದರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೌಲ್ಯ ಮತ್ತು ಅದರ ವ್ಯಾಪ್ತಿ ದೊಡ್ಡದಿದೆ ಅನ್ನುವಂಥದ್ದು ಅಮೆರಿಕ ಗೊತ್ತಾಗಿತ್ತು. ಅದನ್ನು ಇಸ್ರೇಲ್ ತನ್ನ ಇಂಟೆಲಿಜೆನ್ಸ್ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಅಂತ. 1800 ರಿಂದ 2000 ಅತ್ಯಾಧುನಿಕ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಯಾರು ಹೊಂದಿದ್ದಾರೆ? ಇರಾನ್ನವರು ಹೊಂದಿದ್ದಾರೆ. ಆ 1800 2000 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಂದೋದು ಯಾರಿಗೆ ಘಾತಕ? ಒಂದು ಇಸ್ರೇಲ್ಗೆ ಘಾತಕ, ಮತ್ತೊಂದು ಮಧ್ಯಪ್ರಾಚ್ಯದ ಉಳಿದ ದೇಶಗಳಿಗೆ ಘಾತಕ ಆಗುತ್ತೆ. ಇಂಥದ್ದೊಂದು ವರದಿಯನ್ನು ಕೊಟ್ಟಿದ್ದಾರೆ ಅಂತ. ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ. ನಾನು ನಿನ್ನೆ ಇದ್ರ ಬಗ್ಗೆ ಸುದೀರ್ಘವಾಗಿ ಹೇಳಿದೆ. ಅಮೆರಿಕ ಈ ಹಿಂದೆ ಇರಾನ್ ಕೂಡ ಪರಮಾಣುವನ್ನು ಹೊಂದಬೇಕು ಅನ್ನುವ ಕಾರಣಕ್ಕಾಗಿ ಹೆಂಗೆ ಸಹಾಯ ಮಾಡಿತ್ತು, ಏನು ಎತ್ತ, 79ರ ನಂತರ ಹೆಂಗೆ ಬದಲಾವಣೆ ಆಯಿತು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇವತ್ತು ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಚರ್ಚೆ ಮಾಡಿದ್ದಾರೆ ಅಂತ. ಯಾವ ಇಸ್ರೇಲ್ ಕೂಡ ಇವತ್ತು ಪರಮಾಣನ್ನು ಇರಾನ್ ಹೊಂದಬಾರದು ಅಂತ ಬಯಸ್ತಾ ಇದೆಯೋ 1960 ಮತ್ತು 70ರ ದಶಕದಲ್ಲಿ ಅಂದರೆ 47ರಲ್ಲಿ ಉಗಮ, 48ರಲ್ಲಿ ಉಗಮ, ಅದಾದ ನಂತರ 12-13 ವರ್ಷಗಳ ನಂತರ ಇಸ್ರೇಲ್ ಎನ್ನುವಂಥ ಒಂದು ಪುಟ್ಟ ದೇಶ ತನ್ನ ಇಂಟೆಲಿಜೆನ್ಸ್ ಮತ್ತು ರಕ್ಷಣಾ ತಜ್ಞರನ್ನ ಇರಾನ್ನಲ್ಲಿ ಸಕ್ರಿಯವಾಗಿರುವಂತೆ ನೋಡಿಕೊಂಡಿತ್ತು. ಯಾವ ಕಾರಣಕ್ಕಾಗಿ? ಬೇರೆ ಬೇರೆ ಕಾರಣಕ್ಕಾಗಿ ಇರಾನ್ನಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ. ಯಾವಾಗ? 60 ಮತ್ತು 70ರ ದಶಕದಲ್ಲಿ, ಆ 10 ವರ್ಷಗಳ ಕಾಲ ಇರಾನ್ ತಂತ್ರಜ್ಞಾನ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವ ಕಾರಣಕ್ಕಾಗಿ ಇಂಜಿನಿಯರ್ಗಳು ಭದ್ರತಾ ನೆರವನ್ನು ಕೊಟ್ಟಿದ್ರು. ಯಾರಿಗೆ? ಇರಾನ್ಗೆ ಕೊಟ್ಟಿದ್ರು. ಒಂದು ಘಟನೆ ಆಯಿತು 1977ರಲ್ಲಿ. 1977ರಲ್ಲಿ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ಸೇರಿಕೊಂಡು, ಅಂದರೆ ಇಸ್ಲಾಮಿಕ್ ಕ್ರಾಂತಿ ಆಗುವ 2 ವರ್ಷಗಳ ಮೊದಲು 77ರಲ್ಲಿ ಪರಮಾಣು ಸಿಡಿತಲೆಗಳನ್ನು ತೆಗೆದುಕೊಂಡು ಹೋಗಬಲ್ಲಂತಹ ಸುಧಾರಿತ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಉಭಯ ದೇಶಗಳು ಒಪ್ಪಂದವನ್ನು ಮಾಡಿಕೊಂಡಿದ್ವು.
ಅಂದರೆ ತಾವು ತಯಾರಿಸಿದಂತಹ ಪರಮಾಣುಗಳನ್ನು ಸಿಡಿತಲೆಗಳನ್ನು ತೆಗೆದುಕೊಂಡು ಹೋಗಬೇಕಾದಕ್ಕೆ ಒಂದು ಕ್ಷಿಪಣಿಗಳು ಬೇಕಲ್ಲ, ಆ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಹಿ ಹಾಕಿದ್ದವರು ಯಾರು? ಇದೇ ಇಸ್ರೇಲ್ ಮತ್ತು ಇರಾನ್. ಆದರೆ ಇದಕ್ಕಾಗಿಯೇ ಶತಕೋಟಿ ಡಾಲರ್ ಮೌಲ್ಯದಲ್ಲಿ ಇಸ್ರೇಲ್ ಕೂಡ ಸಹಾಯ ಮಾಡಿತ್ತು. ಆದರೆ 79ರ ನಂತರ ಇದು ಎಲ್ಲವೂ ಕೂಡ ಬದಲಾಗಿ ಹೋಯಿತು. ಯಾಕೆ ಅಂತ ಹೇಳಿದ್ರೆ 79ರ ನಂತರ ಬಂದಂತಹ ಅಧಿಕಾರ ಅದು ಇಸ್ರೇಲ್ನ ಅಡಿಪಾಯಕ್ಕೆ ಒಂದು ಪ್ರಶ್ನೆ ಮಾಡುವಂತಹ ಅಧಿಕಾರ ಅಲ್ಲಿಗೆ ಬಂತು. ಈ ಕಾರಣಕ್ಕಾಗಿ ಎಲ್ಲ ಬೆಳವಣಿಗೆ ಆಯಿತು. ನಾವು ಅನೇಕ ಬಾರಿ ನೋಡಿದ್ದೇವೆ. ಈಗಾಗಲೇ ಇರಾನ್ 60% ಯುರೇನಿಯಂ ಸಂಸ್ಕರಣೆ ಮಾಡಿದೆ. ಆ ಸಂಸ್ಕರಣೆಯ ಕಾರಣಕ್ಕಾಗಿಯೇ ಇವತ್ತು ಅಮೆರಿಕ ಮತ್ತು ಇಸ್ರೇಲ್ನವರು ಖ್ಯಾತಿಯನ್ನು ತೆಗಿತಾ ಇದ್ದಾರೆ, ಅವರು ಹೊಂದಬಾರದು ಅಂತ. ಈ ಎಲ್ಲ ಚರ್ಚೆಗಳು ಕೂಡ ಬೆಂಜಮಿನ್ ನೆತನ್ಯಾಹು ಮತ್ತು ಟ್ರಂಪ್ ಅವರ ನಡುವೆ ಆಗಿದೆ. ಒನ್ಸ್ ಅಗೇನ್ ಯುದ್ಧದ ಭೀತಿ ಮತ್ತೆ ಶುರುವಾದರೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ಶ್ವೇತಭವನದಿಂದ ಬರ್ತಾ ಇರೋದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಕುಟುಂಬಕ್ಕೆ ಇರಾನ್ ಕೊಲೆ ಬೆದರಿಕೆ ಹಾಕಿದ್ದನ್ನು ನೋಡ್ತಾ ಇದ್ದೀವಿ. ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಚಿತ್ರಗಳನ್ನು ಹಿಡಿದುಕೊಂಡು, ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಚಿತ್ರಗಳನ್ನು ಹಿಡಿದುಕೊಂಡು ಆ ವ್ಯಕ್ತಿಗೆ ಸಾವು ಬರಬೇಕು ಅಂತ ಅವರ ಫೋಟೋಗಳನ್ನು ಮೆರವಣಿಗೆಯಲ್ಲಿ ಮಾಡಿದ್ದು. ಇದೇ ಬೆಂಜಮಿನ್ ನೆತನ್ಯಾಹು ಇವರಿಗೆ ಸಾವು ಬರಲಿ, ನೆತನ್ಯಾಹು ಸಾಯಿಲಿ ಅಂತ ಘೋಷಣೆಗಳನ್ನು ಕೂಗಿದ್ದು, ನಾವು ಪ್ರತಿಕಾರವನ್ನು ತೀರಿಸಿಕೊಳ್ತೀವಿ ಅಂತ ನೋಡಿದ್ವಿ. ಯಾರ ವಿರುದ್ಧ? ಅದು ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ. ಒಂದು ಹೆಜ್ಜೆ ಮುಂದುವರೆದು ಹೋಗಿ ಇತ್ತೀಚೆಗಷ್ಟೇ ಬೇರೆ ಇರಾಕ್ನಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡಿದರೆ ನಿಮಗೆ ಇನಾಮ್ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿದ್ದನ್ನು ನೋಡಿದ್ವಿ. ಇರಾನ್ನ ಸಂಸತ್ತಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆ ಮಾಡಿದ್ದಕ್ಕೆ ನಿಮಗೆ ಇನಾಮ್ ಕೊಡ್ತೀವಿ, ಬಹುಮಾನ ಕೊಡ್ತೀವಿ, ಯಾರು ಹೋಗಿ ಅವರ ತಲೆಯನ್ನು ಕಡಿತಾರೋ ಅವರಿಗೆ ನಾವು ಬಹುಮಾನ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೆಲ್ಲವೂ ಕೂಡ ಚರ್ಚೆ ಆಗಿತ್ತು. ಅದಕ್ಕೆ 2-3 ಕಾರಣಗಳಿದೆ. ನಾನು ಅನೇಕ ಬಾರಿ ಹೇಳಿದ್ದೀನಿ. 2025ರಲ್ಲಿ ಸುಲೈಮಾನಿ ಹತ್ಯೆ ಮಾಡಿದ್ದಕ್ಕೆ 2026 ಫೆಬ್ರವರಿ 28ನೇ ತಾರೀಕಿಗೆ ಇರಾನ್ನ ಅನೇಕ ನಾಯಕರುಗಳನ್ನು ಹೊಡೆದುರುಳಿಸಿದ್ದರ ಕಾರಣಕ್ಕಾಗಿ ಇರಾನ್ ಇಂಥದ್ದೊಂದು ಪ್ರತೀಕಾರಕ್ಕಾಗಿ ಕಾಯ್ತಾ ಇದೆ. ಇದೀಗ ಅವರ ಪತ್ನಿ ಮತ್ತು ಮಗನ ವಿಚಾರಕ್ಕೆ ಸಂಬಂಧಪಟ್ಟಂತು ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ ಮೆಲಾನಿಯಾ ಮತ್ತು ಬ್ಯಾರನ್ ಟ್ರಂಪ್ಗೆ ಇದೀಗ ಟಾರ್ಗೆಟ್ ಮಾಡಿದ್ದಾರೆ. ಒಂದು ತಸ್ನಿಮ್ ನ್ಯೂಸ್ ಏಜೆನ್ಸಿ ಮತ್ತು ಕೃತಕ ಬುದ್ಧಿಮತ್ತೆ ಬಳಸಿ ಒಂದು ಭೀಕರ ವಿಡಿಯೋವನ್ನೆಲ್ಲ ಮಾಡಿದ್ದಾರೆ. ವೇರ್ ಟು ಕಿಲ್ ಮೆಲಾನಿಯಾ ಅನ್ನುವಂತಹ ವಿಚಾರ ಇದು. ಒಂದು ಶೀರ್ಷಿಕೆ ಇದೆ ಅದರಲ್ಲಿ. ಅವರ ಭದ್ರತಾ ದಾರಿಗಳು, ಅವ್ರ ಮೇಲೆ ಹೆಂಗೆ ದಾಳಿ ಮಾಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಸೃಷ್ಟಿ ಮಾಡಲಾಗಿದೆ. ಅವರ ಕಿರಿಯ ಮಗ ಬ್ಯಾರನ್ ಟ್ರಂಪ್ನನ್ನು ತೋರಿಸಿ, ಬ್ಯಾರನ್ ಟ್ರಂಪ್ ಇದು ಕೇವಲ ಆರಂಭ ಅಷ್ಟೇ, ನಮಗಾಗೆಲ್ಲ ನೀವು ಕಾಯಬೇಕು ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ. ಒಂದು 2 ನಿಮಿಷದ ವಿಡಿಯೋ ಇದು. ಆ 2 ನಿಮಿಷದ ವಿಡಿಯೋದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಏನಿದೆ ಹಾಗಾದರೆ 2 ನಿಮಿಷದ ವಿಡಿಯೋದಲ್ಲಿ? ಈ ವಿಡಿಯೋ ಆರಂಭವಾಗುವಂತಹ ಸಮಯದಲ್ಲಿ ಶ್ವೇತಭವನ ಮತ್ತು ಫ್ಲೋರಿಡಾದಲ್ಲಿರುವಂತಹ ಡೊನಾಲ್ಡ್ ಟ್ರಂಪ್ ಅವರ ಅಧಿಕೃತ ನಿವಾಸ ಮಾರ್ ಎ ಲಾಗೋ ಅಂತ ನಾವೇನು ಕರಿತೀವಿ, ಅವುಗಳನ್ನು ವೈಮಾನಿಕ ದೃಶ್ಯಗಳನ್ನು ಆ ಚಿತ್ರದಲ್ಲಿ ತೋರಿಸ್ತಾರೆ. ಇದು ವಿಡಿಯೋ ಆರಂಭ ಆಗೋದು. 2 ನಿಮಿಷದ ವಿಡಿಯೋದಲ್ಲಿ ಮೊದಲ ಆರಂಭ ಆಗುತ್ತೆ. ಅದಾದ ನಂತರ ಏನು ಬರುತ್ತೆ? ಡೊನಾಲ್ಡ್ ಟ್ರಂಪ್ ಕುಟುಂಬದ ಚಲನವಲನಗಳ ಮೇಲೆ ಇರಾನ್ ತೀವ್ರವಾದಂತಹ ನಿಗಾ ಇಟ್ಟಿದೆ ಅನ್ನುವ ಕಾರಣಕ್ಕಾಗಿ ಕೆಲವೊಂದಿಷ್ಟು ಡಿಜಿಟಲ್ ಟಾರ್ಗೆಟಿಂಗ್ ಗ್ರಿಡ್ಗಳನ್ನು ಅಲ್ಲಿ ಬಳಕೆ ಮಾಡಲಾಗಿದೆ. ಕೆಲವೊಂದಿಷ್ಟು ಗ್ರಿಡ್ಗಳನ್ನು ಹಾಕಿದ್ದಾರೆ. ನೋಡಿ, ನಮ್ಮ IRGC ನಿಮ್ಮನ್ನು ಕಾಯ್ತಾ ಇದೆ, ನಿಮ್ಮನ್ನು ಕೊಲ್ಲೋದಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. 2ನೇ ಹಂತ. 3ನೇ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ ಮೆಲಾನಿಯಾ ಟ್ರಂಪ್ ಅವರ ಕಾರುಗಳ ಸರಣಿ ಬರೋದಕ್ಕೆ ಹೋಗುತ್ತೆ. ಅಂದರೆ ಅಮೆರಿಕಾದ ಪ್ರಥಮ ಮಹಿಳಾ ಪ್ರಜೆಯವರು, ಅವರು ಹಿಂದೆ ಬರುವಂತಹ ಕಾರು, ಅವರು ಹೋಗ್ತಾ ಇರುವಂತಹ ಕಾರು ಎಲ್ಲವನ್ನೂ ಕೂಡ ವಿಡಿಯೋದಲ್ಲಿ ತೋರಿಸಲಾಗುತ್ತೆ. ಇವೆಲ್ಲದರ ನಂತರ ಭದ್ರತಾ ವ್ಯವಸ್ಥೆಯನ್ನು ಭೇದಿಸಿ, ಅವರಿಗಿರುವಂತಹ ಭದ್ರತಾ ವ್ಯವಸ್ಥೆಯನ್ನು ಭೇದಿಸಿ ಸ್ನೈಪರ್ ಮತ್ತು ರಿಮೋಟ್ ಕಂಟ್ರೋಲ್ನ ಮುಖಾಂತರ, ಡ್ರೋನ್ನ ಮುಖಾಂತರ ಅವರನ್ನು ಹೆಂಗೆ ಹತ್ಯೆ ಮಾಡಲಾಗುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಲಾಗಿದೆ. ಅದನ್ನು ಗ್ರಾಫಿಕ್ಸ್ನ ಮುಖಾಂತರ ವೈಭವೀಕರಿಸೋ ಪ್ರಯತ್ನವನ್ನು ಇರಾನ್ನವರು ಮಾಡಿದ್ದಾರೆ. ಇದು ಒಂದು ಭಾಗ. ಅದೆಲ್ಲದರ ನಂತರ ಆ ದೃಶ್ಯದ ಮೇಲೆ ಒಂದು ಬರಹ ಬರುತ್ತೆ, ವೇರ್ ಟು ಕಿಲ್ ಮೆಲಾನಿಯಾ ಅನ್ನುವಂತಹ ಒಂದು ಬರಹವು ಕೂಡ ಆ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಅವರ ಮಗನ ವಿಚಾರದಲ್ಲಿ ಒಂದು 20 ವರ್ಷದ ಕಿರಿಯ ಮಗ ಬ್ಯಾರನ್ ಟ್ರಂಪ್ ಶಾಲಾ ಕಾಲೇಜಿನ ಆವರಣದಲ್ಲಿ ಆ ವ್ಯಕ್ತಿ ನಡೆದುಕೊಂಡು ಬರ್ತಾ ಇರ್ತಾನೆ, ಶಾಲೆಗೆ ಹೋಗಿರ್ತಾನೆ, ಶಾಲೆಯಿಂದ ವಾಪಸ್ ಬರ್ತಾ ಇದ್ದಾನೆ. ಅದೊಂದು AI ಮುಖಾಂತರ ಆ ಚಿತ್ರವನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ರೆಡ್ ಲೇಸರ್ ಡಾಟ್ ಅನ್ನು ಇರಿಸಿ ಬ್ಯಾರನ್ ಟ್ರಂಪ್ ಇದು ಕೇವಲ ಆರಂಭ ಅಷ್ಟೇ, ನಮಗಾಗಿ ಕಾಯಿರಿ ಎನ್ನುವಂಥ ಒಂದು ಬೆದರಿಕೆ ಸಂದೇಶವನ್ನು ಆಡಿಯೋದ ಮುಖಾಂತರ ಕೊಡುವ ಪ್ರಯತ್ನವನ್ನು ಇರಾನ್ ಅವರು ಮಾಡಿದ್ದಾರೆ. ಅದು ಡೊನಾಲ್ಡ್ ಟ್ರಂಪ್ ಅವರ ಕುಟುಂಬಕ್ಕೆ ಇದೆಲ್ಲವೂ ಆಗಿರೋದು. ವಿಡಿಯೋದ ಕೊನೆಗೆ ಏನಂಗಾಗುತ್ತೆ? ವಿಡಿಯೋದ ಕೊನೆಗೆ ಹೆಂಗೆ ಅಮೆರಿಕಾದ ಅಧ್ಯಕ್ಷರೊಬ್ಬರು ಮೃತಪಟ್ಟಾಗ ಅಮೆರಿಕಾದ ಧ್ವಜವನ್ನು ಹೊದಿಸಿ ಅವರಿಗೆ ಹೆಂಗೆ ಗೌರವವನ್ನು ಮಾಡಲಾಗುತ್ತಲ್ಲ, ಆ ರೀತಿಯಾಗಿ ಧ್ವಜವನ್ನು ಹೊಂದಿಸಿ ಸಾಲು ಸಾಲು ಶವಪೆಟ್ಟಿಗೆಗಳನ್ನು ಇಟ್ಟಿದ್ದಾರೆ. ಸಾಲು ಸಾಲು ಶವಪೆಟ್ಟಿಗೆಗೆ ಯಾಕು? ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ, ಡೊನಾಲ್ಡ್ ಟ್ರಂಪ್ ಅವರ ಮಗ, ಈ ರೀತಿಯಾಗಿ 3 ಜನರ ಶವಪೆಟ್ಟಿಗೆಗಳನ್ನು ವಿಡಿಯೋದಲ್ಲಿ ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡ್ತಾರೆ.
ಅದರ ಹೆಸರುಗಳನ್ನು ಕೂಡ ಬರೆದಿದ್ದಾರೆ. ಜನರಲ್ ಕಾಸಿಂ ಸುಲೈಮಾನಿ ಹತ್ಯೆಯ ಪ್ರತಿಕಾರವಾಗಿ ಇಡೀ ಟ್ರಂಪ್ ವಂಶವನ್ನೇ ಮುಗಿಸ್ತೇವೆ ಎನ್ನುವಂತಹ ಒಂದು ಸಂದೇಶವನ್ನು ವಿಡಿಯೋದ ಕೊನೆಗೆ ಕೊಡೋ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಲಾಗಿದೆ. ನಾನು ಆವಾಗಲೇ ಹೇಳಿದೆ, ಯಾಕೆ ಡೊನಾಲ್ಡ್ ಟ್ರಂಪ್ ಅವರ ಕುಟುಂಬವನ್ನು ಇವರು ಟಾರ್ಗೆಟ್ ಮಾಡ್ತಿದ್ದಾರೆ. ಸುಲೈಮಾನಿ ಎನ್ನುವಂಥ ಒಬ್ಬ ಕಮಾಂಡರನ್ನು, IRGCಯ ಕಮಾಂಡರನ್ನು ಡೊನಾಲ್ಡ್ ಟ್ರಂಪ್ ಅವರ ಆದೇಶದ ಮೇರೆಗೆ ಹತ್ಯೆ ಮಾಡಲಾಗಿತ್ತು ಅನ್ನುವಂತಹ ಒಂದು ಪ್ರಕರಣ ಅವತ್ತಿನಿಂದಲೂ ಕೂಡ ಇರಾನ್ನ ಕಣ್ಣು ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಇದೆ. ಅದಾದ ನಂತರ ಇದಕ್ಕೆ ಪುಷ್ಟಿ ಎನ್ನುವಂತೆ ಈ ವರ್ಷ ಆದಂತಹ ಬೆಳವಣಿಗೆ, ಎಲ್ಲ ಕಾರಣಕ್ಕಾಗಿಯೂ ಕೂಡ ಅವರನ್ನು ಹತ್ಯೆ ಮಾಡಬೇಕು ಅನ್ನೋ ಪ್ರಯತ್ನ, ಅದರ ಭಾಗವಾಗಿ ಒಂದು ಪ್ರಚೋದನೆಯ ವಿಡಿಯೋವನ್ನು ಇರಾನ್ ಅವರು ಬಿಡುಗಡೆ ಮಾಡುವ ಪ್ರಯತ್ನ ಆಗಿದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಇರಾನ್ ಸಂಘರ್ಷ ಸಮೋಸಾಕ್ಕೂ ಕೂಡ ನಂಟು ಬಿದ್ದಿದ್ದನ್ನು ನೋಡ್ತಾ ಇದ್ದೀವಿ. ಇರಾನ್ ಸಂಘರ್ಷ ನಾವು ನಿನ್ನೆ ಅಷ್ಟೇ ನೋಡಿದ್ವಿ. ತಾಳೆ ಎಣ್ಣೆ, ಬೇರೆ ಬೇರೆ ಅಡುಗೆ ಎಣ್ಣೆಗಳ ದರ ಹೆಂಗೆ ಏರಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ನೋಡಿದ್ವಿ. ನಾವು ಇದರ ಜೊತೆಗೆ ಒಂದು ಸುದ್ದಿಯನ್ನು ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ ಇರಾನ್ ಮತ್ತು ಅಮೆರಿಕಾದ ನಡುವೆ ಈ ಯುದ್ಧದ ಭೀತಿ ಕಡಿಮೆ ಆಗ್ತಾ ಇದೆ, ಡಾಲರ್ ರೂಪಾಯಿ ಮುಖಾಂತರ ತೈಲದ ದರ ಕಡಿಮೆ ಆಗ್ತಾ ಇದೆ ಅಂತ. ಒನ್ಸ್ ಅಗೇನ್ ಇದೀಗ ಇದು ದರ ಜಾಸ್ತಿ ಆಗ್ತಾ ಇದೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಅನಿಲ ಸಿಲಿಂಡರ್ ಬೆಲೆ 3600 ರೂಪಾಯಿಗೇನೋ ಏರಿಕೆ ಆಗಿದೆ ಅಂತೆ. ಹೀಗಾಗಿ ಸಮೋಸ ಮಾರಾಟಗಾರರ ಲಾಭ ಕುಸಿತ ಆಗಿದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಯಾಕಂದರೆ LPG 60% ಈ ಮಾರ್ಗದಲ್ಲೇ ಬರುತ್ತೆ, ಪೂರೈಕೆಯಲ್ಲಿ ಎಲ್ಲ ವ್ಯತ್ಯಾಸ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ದಕ್ಷಿಣ ಕೊರಿಯಾದಲ್ಲಿ ಒಂದು ಬೆಳವಣಿಗೆ ಆಗಿದೆ. ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಕಾಲ್ಗುಕ್ಸು ಎನ್ನುವಂಥ ಒಂದು ನೂಡಲ್ಸ್ ದರ ಅದು 10,000 ವಾನ್ಗೆ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಏನಾಯ್ತು ಇದು ಬೆಳವಣಿಗೆ ಅಂತ ಹೇಳಿದರೆ, ಹೆಂಗೆ ನೋಡಿ, ಯಾವುದೋ ಒಂದು ದೇಶದಲ್ಲಿ ಬೀಳುವಂತಹ ಒಂದು ಬಾಂಬು, ಯಾವುದೋ ದೇಶದಲ್ಲಿ ನಡೆಯುವಂತಹ ಒಂದು ಯುದ್ಧ, ನಾವು ತಿನ್ನುವಂತಹ ಆಹಾರ, ನಮ್ಮ ಸಿಲಿಂಡರ್ ಮೇಲೆ, ನಮ್ಮ ಅಡುಗೆಯ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಸಿಯೋಲ್ನಲ್ಲಿ ಬಡತನವನ್ನು ನೀಗಿಸುವಂಥ ಒಂದು ಅತ್ಯಂತ ಸಾಂಪ್ರದಾಯಿಕ ಆಹಾರ ಕಾಲ್ಗುಕ್ಸು ಅಂತ ಕರೀತಾರೆ ಇದನ್ನು. ಚಾಕುವಿನಿಂದ ಕತ್ತರಿಸಿದ ಗೋಧಿ ನೂಡಲ್ಸ್ನ ಸೂಪ್ ಅಂತಿದೇನೋ, ಅದಕ್ಕೆ ಒಂದು 10,000 ವಾನ್ ಅಂತೆ, ಅಂದರೆ ಸುಮಾರು 655 ರೂಪಾಯಿ, ನಮ್ಮ ಭಾರತೀಯ ಕರೆನ್ಸಿ ಮೌಲ್ಯದಲ್ಲಿ 655 ರೂಪಾಯಿ ಅಂತ ಹೇಳ್ತಾರೆ. ಯಾಕೆ ಅದ್ರ ಮೇಲೆ ಎಫೆಕ್ಟ್ ಆಯಿತು? ಈಗ ನಾವು ಹೆಂಗೆ ಮಧ್ಯಪ್ರಾಚ್ಯದ ಮೇಲೆ ರಸಗೊಬ್ಬರದ ಮೇಲೆ ಡಿಪೆಂಡೆನ್ಸಿ ಆಗಿದ್ದೀವಿ, ತೈಲದ ಮೇಲೆ ಡಿಪೆಂಡೆನ್ಸಿ ಆಗಿದ್ದೀವಿ, LPG ವಿಚಾರದಲ್ಲಿ ಡಿಪೆಂಡೆನ್ಸಿ ಆಗಿದ್ದೀವಿಯೋ, ಅದೇ ರೀತಿಯಾಗಿ ದಕ್ಷಿಣ ಕೊರಿಯಾ ತನ್ನ 98% ಗೋಧಿಯನ್ನು ಇದೇ ಮಧ್ಯಪ್ರಾಚ್ಯದ ಅಥವಾ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಆಮದು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಇವೆಲ್ಲದರ ಜೊತೆಗೆ ಡಾಲರ್ ಎದುರುಗಡೆ ದಕ್ಷಿಣ ಕೊರಿಯನ್ ವಾನ್ ಮೌಲ್ಯ ಕುಸಿದಿರೋದು ಕೂಡ ಆಮದು ವೆಚ್ಚ ದುಬಾರಿಯಾಗುವುದಕ್ಕೆ ಕಾರಣ ಆಗ್ತಾ ಇದೆ. ನಾವು ನಿನ್ನೆ ಅಷ್ಟೇ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ನೋಡಿದ್ವಿ. ಪಾಕಿಸ್ತಾನದಲ್ಲೂ ಪಾಕಿಸ್ತಾನದ ಕರೆನ್ಸಿ PKR ಮೌಲ್ಯ ಹೆಂಗೆ ಕುಸಿತ ಆಗ್ತಾ ಇದೆ, ಆ PKR ಮೌಲ್ಯ ಕುಸಿತದ ಕಾರಣಕ್ಕಾಗಿ ಅಮೆರಿಕಾದ ಮುಂದೆ ಹೆಂಗೆ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ಅಮೆರಿಕಾದ ಮುಂದೆ ಪಾಕಿಸ್ತಾನ ಹೋಗ್ತಾ ಇದೆ ಅನ್ನೋದನ್ನು ಪಾಕಿಸ್ತಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಿ. ಇದಕ್ಕೆ ದಕ್ಷಿಣ ಕೊರಿಯಾದಲ್ಲೂ ಕೂಡ ಡಾಲರ್ನ ಎದುರುಗಡೆ ಕೊರಿಯನ್ ವಾಲ್ ಮೌಲ್ಯ ಕುಸಿತ ಇದೆ. ಈ ಕಾರಣಕ್ಕಾಗಿ ದರ ಏರಿಕೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೂಡಲ್ಸ್ ತಯಾರು ಮಾಡುವಂತಹ ಗೋಧಿ ಹಿಟ್ಟು, ಕಪ್ಪೆ ಚಿಪ್ಪು, ತರಕಾರಿಗಳು, ಮೊಟ್ಟೆಗಳ ಬೆಲೆ ಎಲ್ಲವೂ ಕೂಡ ಗಗನಕ್ಕೇರಿದೆ. ಹೀಗಾಗಿ ಈ ನಾಗರಿಕರು ಏನು ಮಾಡಿಬಿಟ್ಟಿದ್ದಾರೆ, 10,000 ವಾನ್ಗಿಂತ ಕಡಿಮೆ ದರದಲ್ಲಿ ಎಲ್ಲೆಲ್ಲಿ ಹೋಟೆಲ್ ಸಿಗುತ್ತೆ, ಯಾವ ಮಾರ್ಗದಲ್ಲಿ ನಮಗೆ ಹೋಟೆಲ್ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಒಂದು ಕ್ರೌಡ್ ಸ್ಟೋರ್ ಡಿಜಿಟಲ್ ಮ್ಯಾಪನ್ನು ಸಿದ್ಧ ಮಾಡಿಕೊಂಡು ಆ ಮ್ಯಾಪ್ನ ಮುಖಾಂತರ ಎಲ್ಲೆಲ್ಲಿ ಕಡಿಮೆ ದರಕ್ಕೆ ಹೋಟೆಲ್ಗಳು ಸಿಗುತ್ತೆ, ಅಲ್ಲಿ ನಾವೆಲ್ಲ ಊಟ ಮಾಡಬಹುದು ಅನ್ನುವ ಕಾರಣಕ್ಕಾಗಿ ಅದನ್ನು ಅಲ್ಲಿ ಅವರು ವಿಚಾರ ಮಾಡ್ತಾ ಇದ್ದಾರಂತೆ. ಕಮ್ ಟು ಸಮೋಸದ ದರ ಹಿಂದೆ ಭಾರತದಲ್ಲಿ ಅಥವಾ ನಾವು ಬೆಂಗಳೂರು ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ 15ರಿಂದ 25 ರೂಪಾಯಿಗೆ ಸಾಮಾನ್ಯವಾಗಿ ಸಿಗ್ತಾ ಇತ್ತು. ಇದೀಗ ನಾವು ಸಿಲಿಂಡರ್ ಯಾವಾಗ ದರ ಏರಿಕೆ ಆಯಿತು, ಸಿಲಿಂಡರ್ ಅಲಭ್ಯತೆ ಯಾವಾಗ ಜಾಸ್ತಿ ಆಯಿತು, ಅದನ್ನು 5ರಿಂದ 10 ರೂಪಾಯಿಗೆ ಏರಿಕೆ ಮಾಡಿದ್ದನ್ನು ಕೂಡ ನೋಡಿದ್ದೀವಿ. ಅದರ ಪರಿಣಾಮವನ್ನು ಕೂಡ ನಾವು ಇವತ್ತು ಎದುರಿಸ್ತಾ ಇದ್ದೇವೆ. ಅಂದರೆ ಒಂದು ಯುದ್ಧದ ಕಾರಣಕ್ಕಾಗಿ ಸಮೋಸದ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಈ ಸುದ್ದಿಯಲ್ಲಿ ನೋಡಿದ್ವಿ. ಇವೆಲ್ಲದರ ನಡುವೆ ಜಾಗತಿಕ ಯುದ್ಧದ ನಿಜವಾದ ಪರಿಣಾಮಗಳೇನು? ಏನು ನಿಜವಾದ ಪರಿಣಾಮಗಳು? ಇಂಧನ ಸರಬರಾಜು ವ್ಯತ್ಯಯಕ್ಕೆ ಏಷ್ಯಾದ ಪ್ರಮುಖ ರಾಷ್ಟ್ರಗಳಲ್ಲಿ ಹಣದುಬ್ಬರ ಹೆಚ್ಚಿ ಕರೆನ್ಸಿ ಮೌಲ್ಯ ಕುಸಿತ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ, ಉದಾಹರಣೆಗೆ ಭಾರತದ್ದೇ ನೀವು ಉದಾಹರಣೆಗೆ ತೆಗೆದುಕೊಳ್ಳಿ, ಡಾಲರ್ ಎದುರುಗಡೆ ನಾವು 95 ರೂಪಾಯಿ ಆಸುಪಾಸಿಗೆ ಹೋಗಿ ನಿಂತಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಪಾಕಿಸ್ತಾನದ PKR ಕರೆನ್ಸಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ಅಲ್ಲಿಯ ಪರಿಸ್ಥಿತಿಗಳು ಹೆಂಗಾಗಿದೆ ಅಂತ. ಅಂದರೆ ಎಲ್ಲೋ ನಡೆಯುವಂತಹ ಯುದ್ಧ, ಎಲ್ಲೋ ನಡೆಯುವಂತಹ ಕ್ಷಿಪಣಿ ಈ ಸಾಮರ್ಥ್ಯಗಳು, ಎಲ್ಲೋ ತೆಗೆದುಕೊಳ್ಳುವಂತಹ ನಿರ್ಣಯಗಳು, ಅವು ಎಲ್ಲವೂ ಕೂಡ ಬೇರೆ ಬೇರೆ ದೇಶಗಳ ಮೇಲೆ ಹೆಂಗೆ ಡಿಪೆಂಡೆನ್ಸಿ ಅಥವಾ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದು ಇರಾನ್ ಬಿಕ್ಕಟ್ಟಿನಿಂದಾಗಿ ಒಂದು 20% ತೈಲ ಸಾಗಣೆ ಆಗುವಂತಹ ಹಾರ್ಮುಜ್ ಜಲಸಂಧಿ, ಯಮನ್ನ ಹೌತಿ ಬಂಡುಕೋರರ ಉಪಟಳದಿಂದಾಗಿ ಬಾಬ್ ಅಲ್ ಮಂದಬ್, ಅಂದರೆ ಈ ರೆಡ್ ಸಿಯ ನಾವು ಪ್ರವೇಶ ಮಾರ್ಗ ಅಂತ ಏನು ಕರಿತೀವಿ, ಬಾಬ್ ಅಲ್ ಮಂದಬ್ ಕೂಡ ಸಂಪೂರ್ಣವಾಗಿ ಬಂದಾಗಿದ್ದನ್ನು ನೋಡ್ತಾ ಇದ್ದೀವಿ.
ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಒಂದು ವರದಿಯನ್ನು ಕೊಡ್ತು ಜುಲೈ 2026ರಲ್ಲಿ. ಆ ವರದಿಯಲ್ಲಿ ಹೇಳ್ತಾರೆ, ಇಂಧನ ಬೆಲೆ ಏರಿಕೆಯಿಂದಾಗಿ ಏಷ್ಯಾದ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸರಾಸರಿ ಹಣದುಬ್ಬರದ ಪ್ರಮಾಣ -4.3ಕ್ಕೆ ಏರಲಿದೆ ಅಂತ ಅಂದಾಜು ಮಾಡಲಾಗಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೊಟ್ಟಿರುವಂತಹ ವರದಿ ಇದು. ಅಂದರೆ ಇದರರ್ಥ ಒಂದು ಯುದ್ಧದ ಕಾರಣಕ್ಕಾಗಿ ಹಣದುಬ್ಬರದ ಪ್ರಮಾಣ ಹೆಂಗೆ ಹೆಚ್ಚಳ ಆಗ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಎರಡನೇದು, ಜಪಾನ್, ದಕ್ಷಿಣ ಕೊರಿಯಾ, ಭಾರತ, ಇಂಡೋನೇಷ್ಯಾ ದೇಶಗಳು ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ತಯಾರಿಕೆ ಬೇಕಾದಂತಹ ಕಚ್ಚಾ ಇಂಧನಗಳನ್ನು ಮಧ್ಯಪ್ರಾಚ್ಯದಲ್ಲೇ ಆಮದು ಮಾಡಿಕೊಳ್ತಾ ಇರೋದ್ರಿಂದ ಕೈಗಾರಿಕಾ ಉತ್ಪಾದನಾ ವೆಚ್ಚವೂ ಕೂಡ ಈ ಎಲ್ಲ ದೇಶಗಳಲ್ಲಿ ಹೆಚ್ಚಳ ಆಗಿದೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಇವೆಲ್ಲದರ ನಡುವೆ ಜಪಾನ್ನ ಕರೆನ್ಸಿ $, ಎನ್ ಅಂತ ನಾವೇನು ಕರಿತೀವಿ, ಅದು ಡಾಲರ್ ಎದುರುಗಡೆ ಕಳೆದ 40 ವರ್ಷಗಳಲ್ಲಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಅಂದರೆ $163.82ಕ್ಕೆ ಕುಸಿದಿದ್ದನ್ನು ನೋಡ್ತಾ ಇದ್ದೀವಿ. ಆ ಮುಖಾಂತರ ಮಧ್ಯಪ್ರಾಚ್ಯದ ಯುದ್ಧ ಹೇಗೆ ಬೇರೆ ಬೇರೆ ದೇಶಗಳಲ್ಲಿ ಪರಿಣಾಮ ಬೀರಿದೆ ಅನ್ನೋದು ನೋಡ್ತಾ ಇದ್ದೀವಿ. ಅದು ಭಾರತಕ್ಕೂ ಕೂಡ ತಡ್ತಾ ಇದ್ದೀವಿ. ನಾವು ಅನೇಕ ಬಾರಿ ಇದನ್ನು ಚರ್ಚೆ ಮಾಡಿದ್ದೀವಿ. ಈ ಹಣದುಬ್ಬರದ ವಿಚಾರದಲ್ಲಿ ತೈಲದ ದರ ಏರಿಕೆ ಆದರೆ ಸಹಜವಾಗಿ ನಿಮಗೆ ಅದನ್ನು ಖರೀದಿ ಮಾಡುವಂಥ ಹಣವೂ ಕೂಡ ಹೆಚ್ಚಳ ಆಗುತ್ತೆ. ಖರೀದಿ ಮಾಡುವಂಥ ಹೆಚ್ಚಳ ಆದಾಗ ಸಹಜವಾಗಿ ಬೆಲೆ ಏರಿಕೆ ಆಗೋದನ್ನು ಎಲ್ಲವೂ ಕೂಡ ನೋಡ್ತಾ ಇದ್ದೀವಿ. ಇವೆಲ್ಲದರ ಪರಿಣಾಮ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಭಾರತ ಇವತ್ತು ಇದನ್ನು ಸಂಭವ ಮ್ಯಾನೇಜ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆದರೆ ಪಕ್ಕದ ಪಾಕಿಸ್ತಾನ ಸೇರಿದಂತೆ ದಕ್ಷಿಣ ಏಷ್ಯಾದ ಬೇರೆ ಬೇರೆ ದೇಶಗಳ ಪರಿಸ್ಥಿತಿ ಅಂತೂ ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ. ಹೀಗಾಗಿ ಇದು ನೈಜ ಯುದ್ಧದ ಪರಿಣಾಮಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಗ್ತಾ ಇರೋದು. ನಾವು ನಿನ್ನೆ ಅಷ್ಟೇ ನೋಡಿದ್ವಿ, ಯುದ್ಧ ಏನು ನಿಂತು ಬಿಡುತ್ತೆ, ಮಾತುಕತೆಗಳಾಗುತ್ತೆ ಅಂತ. ಇದೀಗ IRGC ಅವರು ಜೋರ್ಡಾನ್ನಲ್ಲಿ ದಾಳಿ ಮಾಡ್ತಾ ಇರೋದನ್ನು ನೋಡ್ತಿದ್ವಿ. ಅಮೆರಿಕ ಹೆಂಗೆ ತೆಗೆದುಕೊಳ್ಳುತ್ತೆ ಕಾದು ನೋಡೋಣ. ಈ ಯುದ್ಧದ ವಿಚಾರದಲ್ಲಿ ಮತ್ತೊಂದು ಬೆಳವಣಿಗೆಯನ್ನು ನೋಡೋಣ.